చూడండి మల్లిక చూడరాడు ఒకటి మల్లిక అది ವೆರೈಟಿಗಳು ತುಂಬ ಬೆಲೆ ಹೋಗುತ್ತೆ. ಈ ಜ್ಯೂಸ್ ಸೈಡ್ಗೆ ಹೋಗೋದೇ ಇವಾಗ ಸ್ವಲ್ಪ ಕಮ್ಮಿ ಆಗಿರೋದು. ತಿನ್ನೋ ವೆರೈಟಿ ಎಲ್ಲ ಪರವಾಗಿಲ್ಲ. ಈ ಜ್ಯೂಸ್ಗೆ ಯಾವ್ಯಾವ ತಳಿ ಹೋಗುತ್ತೋ ಅದೆಲ್ಲ ರೇಟ್ಗಳು ಕಮ್ಮಿ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ನಮ್ಮದ್ರಲ್ಲಿ ಕೂಡ ಎಲ್ಲ ತಳಿಗಳಿದೆ. ಆಲ್ಮೋಸ್ಟ್ ಆಲ್ ತೋತಾಪುರಿ, ನೀಲಮ್ಮು, ಡೇನಿಶಾ, ಆಲ್ಫಾನ್ಸಾ, ಮಲ್ಗೋವಾ, ಮಲ್ಲಿಕಾ, ದಸಾರಿ, ಹಿಮಾಯತ್ತು, ಆಲ್ಮೋಸ್ಟ್ ಆಲು ಇವಾಗ ನಾವು ಏನು ಡೈಲಿ ನೋಡ್ತೀವಿ ಎಲ್ಲ ತಳಿಗಳು ಮಾಡಿದ್ದೀವಿ. ನಮಗೆ ಲಾಭ ಅಂದರೆ ನಾವು ತೋಪ ತಗೊಂಡು ಎಲ್ಲ ಇದೆ ಮಾವಿನಕಾಯಿ ವ್ಯಾಪಾರ ಒಂದು 25 ವರ್ಷ 30 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದು 2 ವರ್ಷ ಆಯ್ತಾ, 2 ವರ್ಷ ತುಂಬ ನಮಗೆ ಸ್ವಲ್ಪ ಲಾಸಿಗೆ ಬರ್ತಾಯಿದೆ. ಯಾಕೆ ಅಂದರೆ ಹೋದ ವರ್ಷ ತಗೊಂಡೆ ಆಯ್ತಪ್ಪ ಬಿಡು ಹಿಂಗಾನ ಆಗೈತ, ತುಂಬ ಲಾಸ್ ಆಗಿತ್ತು ಒಂದು. ಅದು ಈ ವರ್ಷ ಏನೇನು ಬರ್ತದೆ ಅಂದರೆ ಈ ವರ್ಷ ಕೂಡ ಹಂಗೆ ಡೌನ್. ಅದು ಬಾದಾಮಿ ನೋಡು ಅದು ಕೂಡ ಡೌನು, ಇದು ಮಲ್ಲಿಕಾ ನೋಡು ಅದು ಡೌನು, ಬೆಂಗಳೂರು ಅಥವಾ ಫುಲ್ ಡೌನು. ಅದು ನಮಗೇನೋ ಬರ್ತಾ ಇಲ್ಲ. ಫ್ಯಾಷನೇಟಿಂಗ್ ಫಾರ್ಮಿಂಗ್ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ಇದು ಸೂಕ್ತ, ಹಾಬಿ ಪರ್ಪಸ್ ಎಲ್ಲ. ಆದರೆ ವಾಣಿಜ್ಯವಾಗಿ ಕಮರ್ಷಿಯಲ್ ಆಗಿ ಏನಾದರೂ ನಾವು ಮ್ಯಾಂಗೋನ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಪದ್ಧತಿಯನ್ನು ಅಥವಾ ಈ ಒಂದು ತಂತ್ರಜ್ಞಾನವನ್ನು ನಾವು ಶಿಫಾರಸು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಮಾವಲ್ಲಿ ಹಲವಾರು ತಳಿಗಳಿದೆ ಮತ್ತು ಆ ತಳಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಹೂ ಬಿಡುವಂಥದ್ದಾಗ್ಬೋದು, ಕಾಯಿ ಕಚ್ಚುವಂಥದ್ದಾಗ್ಬೋದು, ಮತ್ತು ಅವುಗಳ ಒಂದು ಏನು ಗೊಬ್ಬರಗಳ ಏನು ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಇದೆ ಅದರಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದೆಲ್ಲ ಇರೋದರಿಂದ ಈ ಮ್ಯಾನೇಜ್ಮೆಂಟ್ ಅನ್ನೋದು ಭಾಳ ಡಿಫಿಕಲ್ಟ್ ಆಗುತ್ತೆ. ಪುಣಾದಲ್ಲಿ ನಾವು ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಬರುವ ವರ್ಷ ಹುಬ್ಬಳ್ಳಿಯಲ್ಲಿ 1,000 ಹಾಸಿಗೆ ಆಸ್ಪತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಕಾರ್ಯರೂಪದಲ್ಲಿ ಬಂದಿದೆ. ಅದರ ಜೊತೆಗೆ ಅಲ್ಲಿ ಸುತ್ತಮುತ್ತ ಸುಮಾರು ಶಿಗ್ಗಾಂವ್ ಇರ್ಬೋದು, ಬೇರೆ ಬೇರೆ ತಾಲೂಕಾ ಪ್ಲೇಸ್ದಲ್ಲಿ ನಾವು ಸೆಟಲೈಟ್ ಹಾಸ್ಪಿಟಲ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಮಾಡಲಿಕ್ಕೆ ಯೋಜನೆಗಳನ್ನು ಹಾಕಿದ್ದೀವಿ. ಅದಕ್ಕೆ ಇಡೀ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಈ ಭಾಗದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಾಗಿತ್ತು 300 ಹಾಸಿಗೆ ಕ್ಯಾನ್ಸರ್ ಆಸ್ಪತ್ರೆ ಹೋದ ವರ್ಷ ಅದನ್ನು ಮಾನ್ಯ ರಾಷ್ಟ್ರಪತಿಗಳು ಬಂದು ಉದ್ಘಾಟನೆ ಮಾಡಿದ್ದು. ಇದು ಒಂದು ಬಹಳ ಮಹತ್ವದ ವಿಷಯ. ಅದಕ್ಕೆ ಓವರಾಲ್ ಈ ಸಂಸ್ಥೆ ಈ ಭಾಗದ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಮಾಡಿದ್ದಕ್ಕಾಗಿ ನನಗಿವತ್ತು ಏನು ರಾಷ್ಟ್ರಪತಿಗಳು ನನ್ನನ್ನು ಗುರುತಿಸಿ ಪದ್ಮಶ್ರೀ ಕೊಟ್ಟದ್ದು ಇಡೀ ನನ್ನ ಕೇಳಿಕ ಸಮೂಹಕ್ಕೆ ಸೇರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.